ಬರೀ ಸುಳ್ಳು ಮೋಸ ವಂಚನೆ. ಅವನ ಬಣ್ಣದ ಮಾತಿಗೆ ಬಲಿಯಾಗಿ ಅವನು ಎಂತವನು ಅಂತ ತಿಳ್ಕೊಳ್ದೆ ಅವನು ನಮ್ಮ ಮದುವೆ ಆಗ್ಬಿಟ್ಟೆ. ಆಮೇಲೆ ನನಗೆ ಗೊತ್ತಾಗಿದ್ದು ನಾನು ಬಿದ್ದಿದ್ದು ಹಾಳ್ಬಾವಿಗೆ ಅಂತ. ಅವನು ಬರೀ ಕಳ್ತನ ಮಾಡಿಕೊಂಡು ಇನ್ನೊಬ್ಬರಿಗೆ ಮೋಸ ಮಾಡ್ಕೊಂಡೇ ಬದುಕ್ತಿದ್ದ. ಮೋಸ ಮಾಡೋದೇ ಜೀವನ ಮಾಡ್ಕೊಂಡ್ಬಿಟ್ಟಿದ್ದ. ಒಂದ್ ಕಡೆ ಹುಷಾರಿಲ್ದಿರೋ ನಮ್ಮಮ್ಮ, ಇನ್ನೊಂದ್ ಕಡೆ ನನ್ನ ಮಗಳು. ಅವರನ್ನ ನೋಡ್ಕೊಳ್ಳೋದಲ್ದೆ ಅವನ ಜೊತೆನೂ ಹೇಗ್ಬೇಕಿತ್ತು. ನಿಜವಾಗ್ಲೂ ನಾನು ನರ್ಕನೇ ನೋಡ್ಬಿಟ್ಟಿದ್ದೀನಿ. ಅದಕ್ಕೆ ಅಂತವನ ಜೊತೆ ಹೇಗಪ್ಪ ಬದುಕೋದು ಅಂತ ತುಂಬಾನೇ ಭಯ ಆಗ್ತಿತ್ತು. ಕೊನೆಗೊಂದ್ ದಿವಸ ಅದೇನೋ ಅಪರಾಧ ಮಾಡಿ ಜೈಲಿಗೆ ಸೇರ್ಕೊಂಡ. ಆಗ್ಲೇ ಅದ್ಗೆ ಇಂಥ ಗಂಡನಿಂದ ನನಗೆ ಮುಕ್ತಿ ಸಿಕ್ತಲ್ಲ ಅಂತ ನಾನು ನಿಟ್ಟುಸಿರು ಬಿಟ್ಟಿದ್ದು. ಕಟ್ಕೊಂಡು ಹೆಂಡ್ತಿನೇ ಅವನ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಾಳೆ ಅಂದ್ರೆ ನೀವೇ ಯೋಚನೆ ಮಾಡಿ ಅದ್ಗೆ ಅವನ್ ಎಂತವನು ಅಂತ. ಅವನ್ ಜೈಲಿಗೆ ಹೋಗಿದ್ದೆ ಕೊನೆ. ನನ್ನ ಅವನ ಸಂಬಂಧ ಅಲ್ಲಿ ಮುಗೀತು. ಅವನೇನೋ ಜೈಲಿಗೆ ಹೋದ, ಆದ್ರೆ ಸಮಾಜ ಶಿಕ್ಷೆ ಕೊಟ್ಟಿದ್ ನನಗೆ. ಅವನ್ ಮಾಡಿದ ತಪ್ಪಿಗೆ ಜನ ನನ್ನ ಬಗ್ಗೆ ಏನೇನೋ ಮಾತಾಡೋರು. ಅದನ್ನೆಲ್ಲ ಕೇಳಿಸ್ಕೊಂಡು ತಡ್ಕೊಳಕ್ ಆಗ್ತಿರ್ಲಿಲ್ಲ ಅದ್ಗೆ. ಅದಕ್ಕೆ ಕೊನೆಗೆ ಒಂದ್ ದಿವಸ ಅಮ್ಮನ ಲಚ್ಚಿನ ಕರ್ಕೊಂಡ ಜಾಗ ಬಿಟ್ಟು ಬಂದ್ಬಿಟ್ಟೆ. ನಂದೇ ಆದ ಹೊಸ ಬದುಕನ್ ಕಟ್ಕೊಂಡೆ. ಅವನಿಂದಾಗಿ ತುಂಬಾನೇ ಅನ್ಭವಿಸ್ಬಿಟ್ಟೆ ಅದ್ಗೆ ನಾನು. ಸುಧಾ, ಸಮಾಧಾನ ಮಾಡ್ಕೊಳ್ಬೇಡ. ನೀನ್ ಯಾಕೆ ಈ ವಿಷಯ ನಮ್ಮ ಹತ್ರ ಹೇಳಿಲ್ಲ? ಸಾರಿ, ನಿನ್ ಗಂಡ ಸತ್ತೋಗಿದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ. ಅಟ್ಲೀಸ್ಟ್ ಗೌತಮ್ ಅವ್ರಿಗಾದ್ರೂ ಹೇಳ್ಬೋದಾಗಿತ್ತಲ್ವಾ? ಇಲ್ಲ ಅದ್ಗೆ, ಅಣ್ಣಂಗೆ ಈ ವಿಷಯದ ಬಗ್ಗೆ ಏನು ಹೇಳೋದು ಬೇಡ. ಪಾಪ ಅಣ್ಣಂಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ನನ್ನ ತಂಗಿ ಇಷ್ಟೊಂದು ಅನ್ಭವಿಸ್ಬಿಟ್ಲ ಅಂತ ತುಂಬಾ ನೊಂದೋಗ್ತಾನೆ. ಮನ್ಸು ಮುರಿದೋಗಿದೆ ಅದ್ಗೆ. ನಾನು ಅವನ್ನ ಮರೆಯೋದಕ್ಕೆ ಇಷ್ಟಪಡ್ತೀನಿ. ಅವನ ಬಗ್ಗೆ ನೆನ್ಸ್ಕೊಳ್ಳೋದಕ್ಕೆ ಏನೂ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಅಂತಲ್ಲ, ನಾನು ಯಾರ ಹತ್ರನೂ ಅವನ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡಲ್ಲ. ನನ್ನ ಪಾಲಿಗೆ ಅವನು ಸತ್ತಂಗೆ ಅಲ್ವಾ ಅದಕ್ಕೆ. ಅದಕ್ಕೆ ಯಾರೇ ಕೇಳಿದ್ರು ನಾನು ಗಂಡಂಗೆ ಬಿಟ್ಟಿದ್ದೀನಿ ಅಂತ ಹೇಳಲ್ಲ. ನನಗೆ ಗಂಡ ಇಲ್ಲ ಅಂತ ಹೇಳ್ತೀನಿ. ಅದು ಅಲ್ಲದೆ ಗಂಡನ್ ಬಿಟ್ಟವಳು ಅಂತ ಈ ಪ್ರಪಂಚಕ್ಕೆ ಗೊತ್ತಾದ್ರೆ ಹೆಣ್ಣನ್ನ ನೋಡೋ ರೀತಿನೇ ಬೇರೆ. ಗಂಡ ಬೇಕಿದ್ರೆ ಹೆಂಡ್ತಿನ ಬಿಟ್ಟು ಆರಾಮಾಗಿರ್ಬಹುದು. ಆದ್ರೆ ಹೆಂಡ್ತಿ ಆದವಳು ಗಂಡಂಗ್ ಬಿಟ್ಟು ಬದುಕೋದು ತುಂಬಾ ಕಷ್ಟ. ಅದ್ಗೆ ನಮ್ ಸುತ್ತ ಇರೋರು ಮಾತಲ್ಲೇ ನಮ್ಮನ್ನ ಸಾಯಿಸ್ಬಿಡ್ತಾರೆ, ಅಯ್ಯೋ ಅನ್ಸ್ಬಿಡ್ತಾರೆ. ಕಾಲ ಬದಲಾದ್ರೂ ಹೆಣ್ಣಿಗೊಂದು ಗಂಡಿಗೊಂದು ಅಂತ ತಾರತಮ್ಯ ಈಗ್ಲೂ ಹಾಗೆ ಇದೆ ಅದ್ಗೆ. ಸಮಾಧಾನ ಮಾಡ್ಕೊಸುತ್ತ ಅದ್ಗೆ. ನನಗೀಗ ಆ ದೇವರು ಎಲ್ಲ ಕೊಟ್ಟಿದ್ದಾನೆ. ಲಚ್ಚಿ, ಅಣ್ಣ, ನೀವು, ಈ ಮನೆಯವರು. ನಾನು ಕಳ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಪಡ್ಕೊಂಡಿದ್ದೀನಿ ಅದ್ಗೆ. ಆ ಖುಷಿ, ಆ ನೆಮ್ಮದಿ ನನಗಿದೆ ಅದ್ಗೆ. ಹೀಗಿರೋವಾಗ ಅಂಥವನ್ ಬಗ್ಗೆ ಯಾಕೆ ಮಾತಾಡೋದು? ಅದ್ರ ಅಗತ್ಯ ಇಲ್ಲ ಅದ್ಗೆ. ಸಾರಿ ಸುಧಾ, ನಾನು ಬೇಡದೇ ಇರೋದನ್ನ ಕೇಳಿ ನಿನ್ ಮನ್ಸಿಗೆ ನೋವು ಆಗೋ ಹಾಗೆ ಮಾಡ್ಬಿಟ್ಟೆ. ರಿಯಲಿ ಸಾರಿ. ಇರ್ಲಿ ಬಿಡಿ ಅದ್ಗೆ, ನೀವೊಂದ್ ರೀತಿಲಿ ಕೇಳಿದ್ ಒಳ್ಳೇದೇ ಆಯ್ತು. ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡು ನಾನು ಹಗುರದೆ. ಇಲ್ಲಿ ನೋಡಿಲೆ, ನೀನ್ ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ಬೇಡ. ನಿನ್ ಜೊತೆ ನಾವೆಲ್ಲರೂ ಇದ್ದೀವಿ. ನೋಡಿದೆ ಸುಧಾ, ಅತ್ತೆಗೇನೂ ಅರ್ಥ ಆಗ್ತಾ ಇರ್ಬೋದು, ಆದ್ರೆ ನಿನ್ ಕಷ್ಟ ಅರ್ಥ ಆಗುತ್ತೆ. ನೀನ್ ಕಣ್ಣೀರ್ ಹಾಕೋದು ಅವ್ರಿಗಿಷ್ಟ ಇಲ್ಲ. ಇನ್ ಮುಂದೆ ಯಾವತ್ತೂ ಕಣ್ಣೀರ್ ಹಾಕ್ಬೇಡ. ನನಗೆ ಅಳ್ಬೇಡ ಅಂತ ಹೇಳ್ಬಿಟ್ಟು ನೀವ್ ಅಳ್ತಿದ್ದೀರಾ ನೋಡಿ. ನಾನು ಇನ್ ಮುಂದೆ ಅಳಲ್ಲ, ನೀವು ಅಳ್ಬೇಡಿ. ಅಮ್ಮನ್ಗೆ ನಾನಂದ್ರೆ ಎಷ್ಟಿಷ್ಟನೋ ನೀವಂದ್ರೆ ಅಷ್ಟೇ ಇಷ್ಟ. ನೀವತ್ರೂ ಅಮ್ಮಂಗೆ ತುಂಬಾ ಬೇಜಾರಾಗತ್ತೆ. ನಾನು ಖುಷಿಯಾಗಿರ್ತೀನಿ, ನೀವು ಖುಷಿಯಾಗಿರಿ. ಹಾ,
ಮಲ್ಲಿ ನಿನ್ನ ಪಟ ಮಾತು, ನೀನು ನನ್ನನ್ನು ಗೋಳು ಇಕ್ಕೊಳ್ಳೋದು, ನನ್ನನ್ನು ರೇಗಿಸೋದು, ಇದನ್ನೆಲ್ಲ ನಾನು ತುಂಬಾ ಮಿಸ್ ಮಾಡಿಕೊಂಡೆ. ನನಗೂ ಅಷ್ಟೇ ಅಕ್ಕಾರೆ, ನಿಮ್ಮನ್ನ ನೋಡಿ ಶಾನೆ ಖುಷಿ ಆಯ್ತು. ಹಾಗೆ ನೀನು ಜಯದೇವ್ ಅವರು ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡಬೇಕು. ಏನು ಗುಡ್ ನ್ಯೂಸ್ ಅಂತಿದ್ದಂಗೆ ಕನ್ಸಿನ ಲೋಕಕ್ಕೆ ಹೋಗ್ಬಿಟ್ಟಿದ್ರಾ? ಇಲ್ಲ ಅಕ್ಕಾರೆ, ನಾನು ಕನ್ಸೆಲ್ಲ ಕಾಣಕ್ ಹೋಗಕ್ಕಿಲ್ಲ. ಕನ್ಸು ನನ್ಸಾಗದೆ ಇರ್ಬೇಕಾದ್ರೆ ಆಗೋ ನೋವು ನಾನು ನೋಡ್ಬಿಟ್ಟಿವ್ನಿ. ಮತ್ತೆ ಆ ತಪ್ಪು ಮಾಡಕ್ಕಿಲ್ಲ ನಾನು. ನನಗೂ ಕನ್ಸಿಗೂ ಆಗ ಬರಕ್ಕಿಲ್ಲ ಅಕ್ಕಾರೆ. ಮಲ್ಲಿ, ಯಾವಾಗ ಅನ್ಕೋತೀಯ? ಹಿಂದೇನೋ ಆಯ್ತು ಅಂತ ಮುಂದೇನೂ ಹಾಗೆ ಆಗ್ಬೇಕು ಅನ್ನೋದೇನು ಇಲ್ವಲ್ಲ. ನಿನ್ಗಿನ್ನೂ ಟೈಮ್ ಇದೆ, ವಯಸ್ಸಿದೆ, ಮತ್ತೆ ಕನ್ಸು ಕಾಣು. ಬರೀ ನೀನ್ ಚಿಕ್ಕಮ್ಮ ಆದ್ರೆ ಸಾಲದು, ನಾನು ದೊಡ್ಡಮ್ಮ ಆಗ್ಬೇಕು. ನನ್ಗೆ ಆಸೆ ಇದೆ ಮಲ್ಲಿ. ನೋಡೋಣ ಬಿಡಿ, ನಮ್ಮ ಕೈಯಲ್ಲಿ ಏನೈತೆ, ಹಣೆ ಬರದಲ್ಲಿ ಏನು ಬರ್ತಿದ್ಯೋ ಅದೇ ಆಗೋದು. ಆಗೋ ಕಾಲಕ್ಕೆ ಎಲ್ಲ ಆಗ್ತೈತೆ. ಮಲ್ಲಿ, ನಿಜ ಹೇಳು, ಏನಾಗಿದೆ?